ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ ಸಾರಥಿ ಗ್ರಾಮದಲ್ಲಿ 2025-26ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭ. ನಾನು ತಡವಾಗಿ ಬಂದಿದ್ದೇನೆ. ನಮ್ಮ ಈ ಸಂಸ್ಥೆಯ ಮುಖ್ಯಸ್ಥ ಹನುಮಂತಪ್ಪ ಮತ್ತು ಇತರರು ಬಂದು ನನ್ನನ್ನು ಕಾರ್ಯಕ್ರಮಕ್ಕೆ ತಪ್ಪದೇ ಬರಬೇಕು ಅಂತ ಹೇಳಿದರು. ಇಲ್ಲ, ನನಗೆ ಅನೇಕ ಕಾರ್ಯಕ್ರಮಗಳಿದೆ, ಸಾಧ್ಯ ಆದರೆ ಬರ್ತೀನಿ ಅನ್ನೋ ಮಾತನ್ನು ಹೇಳಿದೆ. ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಸೌಂಡ್ ಕೊಡಪ್ಪ. ಇತ್ತೀಚೆಗೆ ಧ್ವನಿ ಪೆಟ್ಟಿಗೆಯ ಒಂದು ಶಸ್ತ್ರಚಿಕಿತ್ಸೆ ಆಗಿತ್ತು. ನಾನು ಭಾಷಣ ಮಾಡುವಂತಿಲ್ಲ, ಬಂದ ಮೇಲೆ ಮಾತನಾಡಬೇಕು, ಬರದೇ ಇದ್ದರೆ ಕಾರ್ಯಕ್ರಮ ಹೇಗೋ ನಡೆದು ಹೋಗುತ್ತೆ, ನೀನು ಮಾಡಪ್ಪ ಅಂತ ಹೇಳಿದೆ. ನಾನೀಗಾಗಲೇ ಸುಮಾರು 2 ತಿಂಗಳಾಗ್ತಾ ಬಂತು, ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲಿಲ್ಲ. ಸಾರಥಿ ಗ್ರಾಮದಲ್ಲೇ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸೆ ಆದಮೇಲೆ ಮೊದಲನೆಯ ಭಾಷಣ ಇದು ನಂದು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಧ್ವನಿ ಪೆಟ್ಟಿಗೆ ಹಾಳಾಗಿದ್ದು ಬೇರೆ ಏನು ಸಮಸ್ಯೆ ಇಲ್ಲ. ಭಾಷಣ ಮಾಡಿ ಮಾಡಿ ಜನರನ್ನ ಸರಿದಾರಿಗೆ ತರಕ್ಕೆ ಹೋಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಮಾತನಾಡಿ ನನ್ನ ಧ್ವನಿ ಪೆಟ್ಟಿಗೆ ಹಾಳಾಗಿತ್ತು. ಇವತ್ತು ನೇರವಾಗಿ ಮಾತನಾಡಿ ಸತ್ಯವನ್ನು ಮಾತನಾಡಿದರೆ ಸಮಸ್ಯೆ ಸಂಕಟ ಜಾಸ್ತಿ ಯಾರು ಮಾತನಾಡ್ತಾರೋ ಅವ್ರಿಗೆ ಆಗುತ್ತೆ. ಹಾಗೆ ಸುಳ್ಳು ಮಾತನಾಡ್ತಕ್ಕಂಥವ್ರಿಗೆ, ಕೆಲಸ ಮಾಡದೇ ಇರ್ತಕ್ಕಂಥವ್ರಿಗೆ ಇವತ್ತು ಕಾಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮ ಬಹಳ ದೊಡ್ಡದಾಗಿ ಏರ್ಪಾಡು ಮಾಡಿದ್ದಾನೆ ನಮ್ಮ ಹನುಮಂತಪ್ಪ. ಎಲ್ಲಿದೆಯೋ ಚಂದ್ರಪ್ಪನ ನಾನು ಸುಮಾರು 13ರಿಂದ ನಾನು ನೋಡಿದ್ದೀನಿ. ಕಷ್ಟ ಬಿದ್ದಿದ್ದಾನೆ ಹುಡುಗ. ನಾನು ಮಕ್ಕಳಿಗೆ ಏನು ತುರುಕಬೇಕು, ಮಕ್ಕಳು ಮಾಂಸದ ಮುದ್ದೆ, ಅವ್ರನ್ನ ಸರಿ ಮಾಡಬೇಕು, ಅವ್ರನ್ನ ಶಾಲೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತನಾಡೋದಿಲ್ಲ. ಅವರು ಎಲ್ಲಿಗಾರವರು ಸಾಕಷ್ಟು ಮಾತನಾಡಿದ್ದಾರೆ. ಚಂದ್ರಪ್ಪ ಭಾಳ ಒಳ್ಳೆ ಹುಡುಗ, ಕಷ್ಟ ಬಿದ್ದಿದ್ದಾನೆ. ಈ ಊರಿನ ಜನರ ಸಹಕಾರ ಅವನಿಗೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇವತ್ತು ವಾಯುಪುತ್ರ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಅವನಿಗೆ, ಅವರ ಟೀಮ್ ಏನಿದೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಭಾಳ ದೊಡ್ಡ ಕಾರ್ಯಕ್ರಮ ಇದು, ಸಣ್ಣ ಕಾರ್ಯಕ್ರಮ ಅಲ್ಲ. ವೇದಿಕೆ ಮೇಲೆ ಮನೆಗೊಬ್ಬೊಬ್ಬರನ್ನ ಕರೆದು ಕೂರಿಸ್ದಂಗೆ ಕಾಣಿಸುತ್ತೆ ಅವನು ನೋಡಿದ್ರೆ. ಯಾರನ್ನ ಬಿಟ್ಟಿದ್ದಾನೋ ಯಾರನ್ನ ಕೂರಿಸಿದಾನೋ ಗೊತ್ತಿಲ್ಲ. ನಾಳೆ ನನ್ನ ಕೂರಿಸಿಲ್ಲ, ನಿನ್ನ ಕೂರಿಸಿಲ್ಲ ಅಂಥೇಳಿ ನಿನ್ನ ಮೇಲೆ ಬಾಣ ಬಿಡೋರು ಇದ್ದಾರೆ ಅಂತ ನೀನು ತಿಳ್ಕೊಳ್ಬೇಕು. ಆದರೂ ಪಾಪ ಪರಿಶ್ರಮ, ಶ್ರದ್ಧೆ, ಅವನಲ್ಲಿ ಭಕ್ತಿ ಈ ಮಟ್ಟಕ್ಕೆ ಈ ಶಾಲೆನ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ. ಈ ಶಾಲೆಯ ನೋಂದಣಿ ಮಾಡೋದ್ರಿಂದ ಹಿಡಿದು ನಾನು ಅವನಿಗೆ ನನ್ನ ಕೈಲಾದ ಸಹಕಾರ ಕೊಟ್ಟಿದ್ದೀನಿ. ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಹತ್ರ ಯಾರೇ ಬಂದರೂ ಕೂಡ ಕೆಲಸ ಮಾಡಿಕೊಡ್ತೀನಿ. ಅದರಲ್ಲಿ ಪಾಪ ಈ ಹುಡುಗ ಶ್ರಮಿಕ, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆನ್ನು ತಟ್ಟತಕ್ಕಂಥದ್ದು ಮನುಷ್ಯನ ಲಕ್ಷಣ ಅದು.
ಇವತ್ತು ಊರಲ್ಲಿ 150 ಮಕ್ಕಳನ್ನ ಈ ಶಾಲೆಗೆ ಕಳಿಸ್ತಾ ಇದ್ದೀರಿ. ಈ ಊರಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲೆ ಇದೆ, ಹೈಸ್ಕೂಲ್ ಶಾಲೆ. ಹೈಸ್ಕೂಲ್ ಅಲ್ಲ, ಹೈಸ್ಕೂಲ್ ಇದೆ, ಪ್ರೈಮರಿ ಇದೆ. ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿಕೊಟ್ಟಿದ್ದೇನೆ. ಇಲ್ಲಿ ಉತ್ತಮ ಶಿಕ್ಷಕರನ್ನು ಕೂಡ ಹೊಂದಿ ಇವ್ರಿಗಾಗಲೇ ಎಲಿಗಾರ್ ಅಂತವರು ಬೇರೆ ಬೇರೆ ಕಡೆ ಹೋದರೂ ಕೂಡ ಸಾರಥಿ ಶಾಲೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ಯಾರೂ ಮರೆಯುವಂತಿಲ್ಲ. ಅದರ ನಡುವೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ಹುಟ್ಟಾಕಿ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಈ ಶಾಲೆಯನ್ನು ನಡೆಸ್ಕೊಂಡು ಬಂದು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರಲ್ಲ, ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ. ಒಂದು ಹೇಳ್ತೀನಿ, ಮನುಷ್ಯ ಮಲಗಿದ್ರೆ ಸಾವು, ಕುಳಿತೇ ಇದ್ದರೆ ರೋಗ, ನಿಂತೇ ಇದ್ದರೆ ಶಿಕ್ಷೆ ಮನುಷ್ಯನಿಗೆ, ನಡೆಯುತ್ತಾ ಇದ್ದರೆ ಬದುಕು. ಈ ಹುಡುಗ 10 ವರ್ಷದಿಂದ ನಡೀತಾ ಇದ್ದಾನೆ, ಬದುಕು ಕಟ್ಕೊಳ್ತಾ ಇದ್ದಾನೆ. ಕೇವಲ ತನ್ನ ಬದುಕಲ್ಲ, ಈ ಊರಿನ ಮಕ್ಕಳ ಬದುಕನ್ನು ಕೂಡ ರೂಪಿಸ್ತಾ ಇದ್ದಾನೆ. ನನಗೆ ಸಂತೋಷ ಆಗಿದೆ. ಖಂಡಿತ ನಾನೆಲ್ಲ ಸಹಕಾರವನ್ನು ಅವನಿಗೆ ಯಾವತ್ತೂ ಕೂಡ ಕೊಡ್ತಾ ಬಂದಿದ್ದೇನೆ, ಮುಂದೆಯೂ ಕೊಡ್ತೇನೆ. ಇವತ್ತು ಚಂದ್ರಪ್ಪ, ಬಹುಶಃ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕೇವಲ ನಿನ್ನ ಅಷ್ಟೇ ಅಲ್ಲ ಪರಿಶ್ರಮ. ಈ ಶಾಲೆ ಪ್ರಾರಂಭ ಆದಮೇಲೆ ನೀನು ಮದುವೆ ಆಗಿದೆಯಾ, ಆ ಮದುವೆ ಆದ ಹೆಣ್ಣಿನ ಗುಣ ಏನು, ಸಹಕಾರ ನಿನಗೆ ಈ ಮಟ್ಟಕ್ಕೆ ಒಯ್ದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲರನ್ನೂ ಸರಿ ಮಾಡುತ್ತೆ, ಎಲ್ಲರಿಗೂ ಸಹಕಾರ ಕೊಡುತ್ತೆ, ಕೆಲಸ ಮಾಡ್ತಕ್ಕಂಥವ್ರು ಕೈ ಹಿಡಿಯುತ್ತೆ ಕಾಲ. ಹಾಗಾಗಿ ನೀವೆಲ್ಲರೂ ಕೂಡ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದೀರಿ. ಶಿಕ್ಷಣ ಅಂತ ಹೇಳಿದರೆ ಕೇವಲ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನ ಅಷ್ಟೇ ಓದ್ತಕ್ಕಂಥದ್ದಲ್ಲ, ಸಾಮಾಜಿಕ ಜ್ಞಾನ, ಬದುಕುವ ಬಗೆ, ಇವತ್ತು ಎಲ್ಲರೊಟ್ಟಿಗೆ ಬೆರೆತು ನಾವು ಜೀವನ ಮಾಡ್ತಕ್ಕಂಥದ್ದನ್ನ ನಾವು ಕಲಿಸ್ಬೇಕಾಗಿದೆ. ಇವತ್ತು ಹಳ್ಳಿಗಾಡಿನಿಂದ ಬಂದಂಥವರೇ ದೇಶ ಆಳಿರ್ತಕ್ಕಂಥವ್ರು. ಇವತ್ತೇನೋ ಹಪಹಪಿ ಜನರಲ್ಲಿ ಇಂಗ್ಲೀಷ್ ಶಾಲೆಗೆ ಕಳಿಸ್ಬೇಕು, ದೊಡ್ಡ ಕಟ್ಟಡ ಇರ್ತಕ್ಕಂಥ ಶಾಲೆಗೆ ಕಳಿಸ್ಬೇಕು, ದೊಡ್ಡ ಬಸ್ ಬರ್ತಕ್ಕಂಥ ಶಾಲೆಗೆ ಕಳಿಸ್ಬೇಕು ಮಕ್ಕಳನ್ನ ಅಂತ ಹೇಳಿ. ಖಂಡಿತ ತಪ್ಪು. ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ. ಸರ್ಕಾರಿ ಶಾಲೆಯಿಂದ ಬೆಳೆದಂಥವ್ರು ಇವತ್ತು ದೇಶ ಆಳ್ತಾ ಇದ್ದಾರೆ. ನಮ್ಮ ತಂದೆಯವರು ಬನ್ಕೋಡ್ನಲ್ಲಿ ಹುಟ್ಟಿ ಬೆಳ್ಳುಡಿಗೆ ಬಂದು ಓದ್ತಾ ಇದ್ದರು. ಬೆಳ್ಳುಡಿಯಿಂದ ಮತ್ತೆ ಓದಿ ದಾವಣಗೆರೆಗೆ ಬಂದರು, ಮೈಸೂರಿಗೆ ಹೋದರು, ಬೆಂಗಳೂರಿಗೆ ಬಂದರು. ಇವತ್ತು ದೇಶದ ಒಬ್ಬ, ರಾಜ್ಯದ ಒಬ್ಬ ಉತ್ತಮ ರಾಜಕೀಯ ಪಟು ಆದರು. ಹಾಗಾಗಿ ಇವತ್ತು ಹಿಂದಿನ ಇತಿಹಾಸದಲ್ಲಿ ಮೆಲುಕು ಹಾಕಿದರೆ ದೇಶ ಕಟ್ಟಿದವರು, ದೇಶ ಆಳಿದವರು ಎಲ್ಲರೂ ಕೂಡ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಾನು ಹೇಳ್ತೇನೆ, ಮಕ್ಕಳನ್ನು ನೀವು ಪೇಟೆಗೆ ಕಲಿಸಿ ಶಿಕ್ಷಣವನ್ನು ಕಲಿಸ್ಬೇಕು ಅನ್ನೋ ಹಪಹಪಿ ಬೇಡ. ಈ ಗ್ರಾಮೀಣ ಭಾಗದಲ್ಲೇ ಶಾಲೆ ತೆರೆದಿರ್ತಕ್ಕಂಥ ಇಂಥ ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ನೀವೆಲ್ಲರೂ ಕೂಡ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು. ಕಳಿಸಿ ಮಕ್ಕಳ ಬದುಕನ್ನು, ಭವಿಷ್ಯವನ್ನು ರೂಪಿಸಬೇಕು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂಗೆ. ಆ ಹಾಲು ಕುಡಿದ್ರೆ ಮನುಷ್ಯ ಹುಲಿ ರೀತಿ ಗರ್ಜಿಸ್ತಾನೆ. ಹಾಗೆ ಇವತ್ತು ಶಿಕ್ಷಣವನ್ನು ನಾವು ಪಡೆದ್ರೆ ನಾವು ಎಂಥದನ್ನು ಕೂಡ ಸಾಧಿಸುವ ಶಕ್ತಿ ನಮ್ಮಲ್ಲಿ ಬರ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯುವಕರು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯುವಕರ ಏನು ನಮ್ಮ ಚಂದ್ರಪ್ಪ ಮತ್ತು ತಂಡ, ಅದರ ಜೊತೆಯಲ್ಲಿ ಎಲ್ಲರೂ ಕೂಡ ಏನು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡಿದು ಇನ್ನೂ ಅನೇಕರು, ವೇದಿಕೆಯಲ್ಲಿ ಅನೇಕರು ಇದ್ದೀರಿ, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ಸಹಕಾರ ಕೊಡಿ, ಅವ್ರನ್ನ ಬೆಳೆಸ್ರಿ, ಉತ್ತಮ ಶಾಲೆಯನ್ನಾಗಿ ರೂಪಿಸ್ರಿ. ಅವ್ರಿಗೆ ಏನು ಭವಿಷ್ಯ ಖಂಡಿತ ಮುಂದೆ ಎಲ್ಲ ಸಂದರ್ಭದಲ್ಲೂ ಕೂಡ ನೀವೇನೋ 20 ಗುಂಟೆ ಭೂಮಿ ತಗೊಂಡಿದ್ದೀನಿ ಅಂತ ಹೇಳಿದ್ದೀರಿ.
ಕೇವಲ 20 ಗುಂಟೆನಲ್ಲಿ ನೀವು ಶಾಲೆ ನಿರ್ಮಾಣ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲರೂ ಕೂಡ ಸಹಕಾರ ಕೇಳಿ, ಸಹಕಾರ ಬಯಸ್ಕೊಂಡು ಅವರಿಂದ ಇನ್ನೂ ಹೆಚ್ಚಿನ ಸಹಕಾರವನ್ನು ಪಡೆದು ಉತ್ತಮ ಶಾಲೆಯನ್ನಾಗಿ ಮಾಡಿರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಚಂದ್ರು ಮತ್ತು ತಿಪ್ಪೇಶ್, ನಾನು ಇವನು ಹಗಲೆಲ್ಲ ಬರ್ತಾನಲ್ಲ, ಹಂಗಾಗಿ ನನ್ನ ಹೆಸರು ಹೇಳಿದೆ ಅಷ್ಟೇ. ಇದರಲ್ಲಿ ಕಾಣದ ಕೈಗಳು ಬೇಕಾದಷ್ಟಿದ್ದಾವೆ. ಅವರಿಬ್ಬರೇ ಮಾಡಿಲ್ಲ, ಅವರಿಗೆ ಅನುಕೂಲನೂ ಮಾಡಿದ್ದಾರೆ, ಜೊತೆಗಿದ್ದರು ಕೆಲವು ಕೆಡಕು ಮಾಡಿದ್ದಾರೆ. ಹಾಗಾಗಿ ಅದರಲ್ಲಿ ಆತಂಕ ಬೇಡ. ಖಂಡಿತವಾಗಿ ನಿನಗೆಲ್ಲ ರೀತಿಯ ಸಹಕಾರ ನಂದು ಇರ್ತದೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯನ್ನು ಕುರಿತು ಅಧ್ಯಕ್ಷರ ಭಾಷಣವನ್ನು ಮಾಡಿದಂತಹ ನಮ್ಮ ಮಾಜಿ ಶಾಸಕರು ಹರಿಹರ ಶಿವಶಂಕರ್ ಸರ್ ಅವರಿಗೆ ಈ ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದಂತಹ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ವೀರೇಶ್ ಸರ್ ಅನಗವಾಡಿ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಸಹ ಪುಷ್ಪಗುಚ್ಛ ಕೊಡುವ ಮೂಲಕ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಸರ್ ಮಾತಾಡಿದರು, ಈ ಸಂಸ್ಥೆ ಉಳಿಬೇಕು ಅಂದರೆ ಅಧಿಕಾರಿಗಳನ್ನು ನಾವು ಸಮಾಧಾನ ಮಾಡಬೇಕು. ಅದು ನಮ್ಮಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಇಲ್ಲದಿದ್ದರೂ ಇದ್ದುದರಲ್ಲಿ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ನಾವು ಬ್ಯಾಚ್ ವೈಸ್ ಬಿಡ್ತಾ ಇದ್ದಾವೆ, ದಯಮಾಡಿ ಪೇರೆಂಟ್ಸ್ ಹೊರಗೆ ಹೋಗ್ರಿ. ಇವತ್ತು ಪ್ರತಿಯೊಬ್ಬ ಅಧಿಕಾರಿಗಳನ್ನು ನಾವು ಫೋನ್ ಹಚ್ಚಿ ಕೊಟ್ಟಾಗ ಸರ್ ಅವತ್ತನೇ ಅವರನ್ನು ಸಮಾಧಾನ ಪಡಿಸಿ ಈ ಶಾಲೆ ಇಲ್ಲಿವರೆಗೂ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರನ್ನು ನಾವು ಯಾವಾಗಲೂ ನಾವು ಮನದಲ್ಲಿ ಇಟ್ಕೊಂಡು ಅವರನ್ನು ನೆನಪು ಮಾಡ್ಕೊಳ್ತಾ ಇರ್ತೀವಿ, ಅವರ ಜೊತೆಗೇ ಇರ್ತೀವಿ. ಅವರನ್ನು ನಾವು ಮರೆಯೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಭಾಳ ತುಂಬ ಸಹಾಯ ಮಾಡಿದ್ದಾರೆ. ಅಂಥ ಒಂದು ಅವರು ಮಾತಾಡಿದ್ದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳೋದ್ರ ಮೂಲಕ ಈಗ ಈ ಒಂದು ವೇದಿಕೆಗೆ ಆಗಮಿಸಿದಂತಹ ವೀರೇಶ್ ಸರ್ ಅನಗವಾಡಿಯವರು, ಇವರು ಒಂದೆರಡು ಮಾತನಾಡ್ಬೇಕಂತ ಕೇಳ್ಕೊಳ್ತಾರೆ. ಸಾರಥಿ ಗ್ರಾಮದಲ್ಲಿ ಶ್ರೀ ವಾಯುಪುತ್ರ ವಿದ್ಯಾಸಂಸ್ಥೆಯವರು ಶ್ರೀ ವಾಯುಪುತ್ರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ 2025-26ನೇ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ತಾಲೂಕಿನ ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಎಚ್ ಶಿವಶಂಕರ್ ಸರ್ ಅವರೇ, ಪಕ್ಕದ ಗ್ರಾಮದವರು ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರಪ್ಪನವರೇ, ವೇದಿಕೆ ಮೇಲೆ ಭಾಳ ಜನ ಗಣ್ಯರಿದ್ದಾರೆ. ಅವರಿವರಿಂದನೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸದಸ್ಯರುಗಳೇ, ಆಹ್ವಾನಿತರೇ, ಈ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಶಾಲೆ ಕೆಲವರಿಗೆ ಮಾತ್ರ ಸೇರಿದ್ದಲ್ಲ, ಇಡೀ ಗ್ರಾಮಕ್ಕೆ ಸೇರಿದ್ದು ಅಂತ ಹೇಳಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಂಥ ಒಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಓಡಾಟ ಮಾಡಿದಂಥ ಎಲ್ಲ ಈ ಗ್ರಾಮದ ಮುಖಂಡರೇ, ಈ ಶಾಲೆಯ ಮಕ್ಕಳ ಪೋಷಕ ಬಂಧುಗಳೇ, ರೈತ ಬಾಂಧವರೇ, ಮಾಧ್ಯಮದ ಸ್ನೇಹಿತರೆ, ಶಾಲಾ ವಾರ್ಷಿಕೋತ್ಸವ ಭಾಳ ಅದ್ಧೂರಿಯಾಗಿ ಹಮ್ಮಿಕೊಂಡಿದ್ದೀರಿ. ಮೊಟ್ಟ ಮೊದಲನೇದಾಗಿ ಈ ಶಾಲೆ ಪ್ರಾರಂಭ ಆದಾಗಿಂದ ನಾನು ಇವ್ರ ಜೊತೆಗಿದ್ದೇನೆ. ಸಾಕಷ್ಟು ಬಾರಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದಂಥ ಚಂದ್ರಪ್ಪ ಮತ್ತು ಅವ್ರ ತಂಡದವರು, ನಾನು ಹಿಂದೆ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾದಾಗಿಂದ ಕೂಡ ಸಾಕಷ್ಟು ಬಾರಿ ನನ್ನ ಬಳಿಗೆ ಬಂದು ಹಲವಾರು ಬಾರಿ ಈ ಶಾಲೆಯ ಬಗ್ಗೆ ನನಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಇವತ್ತು ಇಂಥ ಒಂದು ದೊಡ್ಡ ಬೃಹತ್ ಜನಸ್ತೋಮ ಸೇರಿದ ಅಂದರೆ, ಕೊರೋನಾ ಬಂದ ಮೇಲೆ ಖಾಸಗಿ ಶಾಲೆಗಳು ಉಳಿಯೋದೇ ಕಷ್ಟ ಆಗಿದೆ. ಆದರೆ ಇಡೀ ಗ್ರಾಮಸ್ಥರು ಸೇರಿ ಇವತ್ತು ಶಾಲೆಯನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ವಾತಾವರಣಗಳು ಗ್ರಾಮಗಳಲ್ಲಿ ಸೃಷ್ಟಿಯಾಗಬೇಕು. ಶಿಕ್ಷಣ ಬರೀ ನಗರದಲ್ಲಿ ಮಾತ್ರ ಸಿಗೋದಿಲ್ಲ. ಎಲ್ಲಿ ಒಗ್ಗಟ್ಟಿರುತ್ತೆ, ಎಲ್ಲೇ ಈ ಸಂಸ್ಥೆಗಳ ಬಗ್ಗೆ ಜನಗಳಿಗೆ ಒಳ್ಳೆಯ ಅಭಿಪ್ರಾಯಗಳು ಬರುತ್ತೆ, ಈ ಸಂಸ್ಥೆ ನಮ್ಮದು ಅನ್ನೋ ಭಾವನೆ ಬರುತ್ತೆ,
ಆಗ ಮಾತ್ರ ಇಂಥ ಸಂಸ್ಥೆಗಳು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ. ಏಕೆಂದರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಚಂದ್ರಪ್ಪನವ್ರು ಕೆಲವು ಹೇಳಿದ್ರು. ಈಗ ಖಂಡಿತ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ವಿದ್ಯಾಸಂಸ್ಥೆಯನ್ನು ಮಾಡಿ ಬೆಳೆಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಈ ಗ್ರಾಮದ ಎಲ್ಲರ ಸಹಕಾರ ಇದೆ, ಅದಕ್ಕೆ ನನ್ನ ಸಹಕಾರನೂ ಕೂಡ ಯಾವತ್ತು ಇರುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಶಿಕ್ಷಣಕ್ಕೆ ಬಹಳ ಮಹತ್ವ ಇದೆ. ಹಿಂದೆ ಒಂದು ಕಾಲ ಇತ್ತು, ಹಣ ಇದ್ದವ್ರಿಗೆ ಭಾರಿ ಬೆಲೆ ಇತ್ತು. ಮತ್ತೊಂದು ಕಾಲ ಬಂತು, ದೊಡ್ಡ ದೊಡ್ಡ ಆಸ್ತಿ ಇದ್ದವ್ರಿಗೆ ಭಾರಿ ಬೆಲೆ ಇತ್ತು. ಮತ್ತೊಂದು ಕಾಲ ಇತ್ತು, ಕೋಟೆ ಕೊತ್ತಲಗಳನ್ನು ಕಟ್ಟಿ ಮೆರೆದಂಥವ್ರಿಗೆ ಬೆಲೆ ಇತ್ತು. ಆದರೆ ಇವತ್ತು ಯಾರು ಜ್ಞಾನವಂತರಾಗ್ತಾರೋ ಅವ್ರಿಗೆ ಹೆಚ್ಚು ಬೆಲೆ ಇದೆ ಅಂತಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳು. ಇವತ್ತು ಮಕ್ಕಳು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ಬೋದು, ಆದರೆ ಪೋಷಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ನಾಡಿನಲ್ಲಿ, ಈ ದೇಶದಲ್ಲಿ ಅನೇಕ ಸಾಧಕರಿದ್ದಾರೆ, ಸಾಧು ಸಂತರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಕೈಗಾರಿಕೋದ್ಯಮಿ ಉದ್ಯಮಿಗಳಿದ್ದಾರೆ. ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿದಂಥ ವ್ಯಕ್ತಿಗಳು ಈ ದೇಶದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಯಾವ ದೊಡ್ಡ ದೊಡ್ಡ ವಿದ್ವಾಂಸರ ಮಕ್ಕಳಲ್ಲ, ಯಾರ್ಯಾರು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳ ಮಕ್ಕಳಲ್ಲ. ಅವರೆಲ್ಲರೂ ಕೂಡ ನೀವೇನು ಕುತ್ಕೊಂಡಿದ್ದೀರಲ್ಲ, ನಿಮ್ಮಂಥ ಸಾಮಾನ್ಯ ವರ್ಗದಲ್ಲಿ ಹುಟ್ಟಿದಂಥ ತಂದೆ ತಾಯಿಗಳ ಮಕ್ಕಳು ಅನ್ನೋದನ್ನ ಮೊದಲು ನಾವು ಮನಗಾಣಬೇಕಾಗಿದೆ. ಏಕೆಂದರೆ ಯಾವುದೇ ಬೀಜ ದೊಡ್ಡ ವೃಕ್ಷ ಆಗುತ್ತೆ ಅಂದರೆ ಅದು ಒಂದೇ ದಿನ ಆಗುವಂಥದ್ದಲ್ಲ. ಅದು ಬೀಜ ನೆಟ್ಟ ಮೇಲೆ ಬೀಜನೇ ಇರುತ್ತೆ ಫಸ್ಟ್ ಅದು. ಆದರೆ ಅದಕ್ಕೆ ಸಂಸ್ಕಾರ ಸಿಕ್ಕಾಗೆಲ್ಲ ಅದು ಬಹಳ ಬೃಹದಾಕಾರವಾಗಿ ಬೆಳೆಯುತ್ತೆ. ಹಾಗಾಗಿ ಈ ಶಾಲೆಯ ನಾನು ಪೋಷಕ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ನಿಮ್ಮ ಮಕ್ಕಳು ಬರೀ ಓದಿನಲ್ಲಿ ಅಷ್ಟೇ ಮುಂದಿರಬೇಕು ಅಂತ ಹೇಳಿ ಭಾವಿಸ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಒಂದು ಶಿಸ್ತನ್ನು ಕಲಿಸ್ರಿ. ಇಂಥ ಶಾಲೆಯಲ್ಲಿ ಯುವಕರು ಈ ಶಾಲೆಯ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ಮಕ್ಕಳು ಬೆಳವಣಿಗೆ ಮೊದಲು ತಾಯಿಯಿಂದ, ತಂದೆಯಿಂದ, ಕುಟುಂಬದಿಂದ. ಇವತ್ತು ನಾವು ಯಾಂಥ ಯುಗದಲ್ಲಿದ್ದೇವೆ ಅಂದರೆ, ನಮ್ಮ ಮೊಬೈಲ್ ಫೋನನ್ನು ತೆಗೆದುಕೊಂಡು ಒಂದು ಬಟನ್ ಒತ್ತಿದ್ರೆ ನಮಗೆ ಯಾವುದು ಬೇಕಾದರೂ ಮಾಹಿತಿ ಸಿಗುತ್ತೆ. ಆದರೆ ಸಂಸ್ಕಾರ, ಶಿಸ್ತು, ಸಂಯಮ ಅದು ಯಾವುದು ಕೂಡ ಮೊಬೈಲ್ನಿಂದ, ಇಂಟರ್ನೆಟ್ಟಿಂದ ಸಿಗುವಂಥದ್ದಲ್ಲ. ಅದು ನಮ್ಮ ಮನೆಯಿಂದ, ನಮ್ಮ ಕುಟುಂಬದಿಂದ ಸಿಗಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇವತ್ತು ಆ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ. ಈ ಒಂದು ಶಾಲಾ ವಾರ್ಷಿಕೋತ್ಸವದಲ್ಲಿ ಅನೇಕ ಗಣ್ಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಮಾತನಾಡಿದ್ದಾರೆ. ನಾನು ಬೆಂಗಳೂರಿನಿಂದ ಬರೋದು ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ನಿಮ್ಮ ಮಕ್ಕಳು ಕೂಡ ಭವಿಷ್ಯದಲ್ಲಿ ನೀವು ಅನ್ಕೊಂಡಂಗೆ ಆಗಲಿ, ಈ ದೇಶಕ್ಕೆ ಒಳ್ಳೆ ಪ್ರಜೆ ಆಗಲಿ, ಈ ಶಾಲೆಗೆ, ಈ ಊರಿಗೆ, ಈ ತಾಲೂಕಿಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಳ್ಳೆ ಹೆಸರನ್ನು ತರಲಿ ಅಂತ ನಾನು ಸದಾಶಯಗಳನ್ನು ವ್ಯಕ್ತಪಡಿಸಿ, ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು, ಏಕೆಂದರೆ ನೀವೆಲ್ಲ ನಿಮ್ಮ ಮಕ್ಕಳ ಏನೋ ಒಂದು ಕಲೆಯನ್ನು, ನಿಮ್ಮ ಮಕ್ಕಳ ಅಭಿನಯವನ್ನು, ನಿಮ್ಮ ಮಕ್ಕಳ ಒಂದು ಜ್ಞಾನವನ್ನು ನೋಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ. ಇದರಲ್ಲಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳಿಗೂ, ಆಡಳಿತ ಮಂಡಳಿಗಳಿಗೂ, ಹೆಚ್ಚಿನದಾಗಿ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿ ಮುಖ್ಯ ಅತಿಥಿಗಳ ಒಂದು ಭಾಷಣವನ್ನು ಮಾಡಿ ನಮ್ಮೆಲ್ಲರಿಗೂ ಜ್ಞಾನದ ಒಂದು ಸುದೆಯನ್ನು ಹರಿಸಿರುವಂತಹ ನಮ್ಮ ವೀರೇಶ್ ಸರ್ ಅನಗಾವಡಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಗ್ತದೆ. ಸನ್ಮಾನಿಸಿದ ಕೂಡಲೇ ನಿಮ್ಮ ಮಕ್ಕಳ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇನ್ನು 5 ರಿಂದ 10 ನಿಮಿಷದೊಳಗೆ ನಾವಿನ್ನೂ ಭಾಳ ಆಸೆ ಇಟ್ಕೊಂಡಿದ್ವಿ. ವೇದಿಕೆಯ ಮೇಲಿರುವ ಎಲ್ಲ ಜ್ಞಾನವಂತರನ್ನು ಮತ್ತು ನಮ್ಮ ಶಿಕ್ಷಕರನ್ನು, ನಮ್ಮ ಊರಿನ ಹಿರಿಯ ಬಳಗದ ವಿದ್ಯಾರ್ಥಿಗಳಿಂದ 1-2 ಮಾತನಾಡಿಸ್ಬೇಕಂದು ಸಮಯದ ಅಭಾವ ಇದೆ. ಮತ್ತು ಸೆಂಟ್ ಅಲೋಸಿಸ್ ಫಾದರ್ ಅವರು ಕೂಡ ಮಾತನಾಡ್ಬೇಕಂದ್ರು ಈ ಸಮಯದ ಅಭಾವದಿಂದ ಅವರನ್ನು ಸಾರಿ ಕೇಳ್ತಾ, ಈಗ ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಗಣ್ಯರನ್ನು ಸನ್ಮಾನಿಸ್ತಾ ಇದ್ದೀವಿ. ಶಿವಶಂಕರ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನಿಸಲಾಗ್ತಾ ಇದೆ. ಹಾಗೂ ಇನ್ನೋರ್ವ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೀರೇಶ್ ಸರ್ ಅನಗಾವಡಿ ಇವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ
ಪರ್ಸಣ್ಣ ಅವ್ರಿಗೆ ದೀಟೂರ್ ಇವ್ರಿಗೂ ಸಹ ಸನ್ಮಾನ ಕಾರ್ಯಕ್ರಮ. ಹಲೋ, ನಮ್ಮ ಊರಿನ ಹಿರಿಯರಾಗಿರುವಂತಹ ಚಿದಂಬರರಾವ್ ಇವ್ರಿಗೂ ಸಹ ನಮ್ಮ ಕಾರ್ಯಕ್ರಮ ಪರವಾಗಿ ಸನ್ಮಾನ ಕಾರ್ಯಕ್ರಮ. ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ PMS ಹನುಮಂತಪ್ಪ ಬ್ರಿಕ್ಸ್ ಇವ್ರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಸನ್ಮಾನ. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾದಂತಹ ಗೋಣಿ ಬಸಪ್ಪ ಸಾರಥಿ ಇವ್ರಿಗೂ ಸಹ ಸನ್ಮಾನ. ಈ ಒಂದು ಆಂಜನೇಯ ಕನ್ವೀರ್ ಆಗಿರುವಂತಹ ಸನ್ಮಾನ ಕಾರ್ಯಕ್ರಮ ಯುವರಾಜ್ ಪಾಟೀಲ್ ಅವರಿಗೂ ಸಹ ಕಾರ್ಯಕ್ರಮಗಳು ಸನ್ಮಾನ ಕಾರ್ಯಕ್ರಮ. ನಿಮ್ಮ ಮಕ್ಕಳದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರಿಗೂ ಅವ್ರಿಗೆ ಊಟ ಕೊಟ್ಕೊಂಡು ಕುತ್ಕೊಂಡಿದ್ದೀರಿ. ಬೇಗನೆ ನನ್ನ ಹೈಸ್ಕೂಲಿನ ರೆಡಿ ಆಗಿರ್ಬೇಕು. ಶಿಕ್ಷಕರಾಗಿರುವಂತಹ SM ಸರ್ ಎಲಿಗಾರ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ನಮ್ಮ ಸಂಸ್ಥೆಯವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದ ಪರವಾಗಿ ರವೀಂದ್ರ ಪಾಟೀಲ್ ಗ್ರಾಮ ಪಂಚಾಯತಿ ಸದಸ್ಯರು ಇವ್ರಿಗೂ ಸಹ ಸನ್ಮಾನಿಸಲಾಗ್ತದೆ. ಈರಣ್ಣ ಸರ್ ಇವ್ರಿಗೂ ಸಹ ನಮ್ಮ ಕಾರ್ಯಕ್ರಮ ಪರವಾಗಿ ಸನ್ಮಾನ. ಡ್ಯೂಟರ್ ಶೇಖರಪ್ಪನವರಿಗೂ ಸಹ ಈ ಒಂದು ಕಾರ್ಯಕ್ರಮ ಆಯ್ತು. ಈಗ ಪರ್ಸಣ್ಣನವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಡ್ಯೂಟರು ಇವ್ರಿಗೂ ಸಹ ಸನ್ಮಾನ. ಈಗ ಎಲ್ಲರಿಗೂ ಸಾಮೂಹಿಕವಾಗಿ ನಮ್ಮ ಸಂಸ್ಥೆಯವರು ಸನ್ಮಾನಿಸಬೇಕು. ಎಲ್ಲ ಗಣ್ಯಾತಿ ಗಣ್ಯರಿಗೂ ಶಾಲು ಹೊದಿಸುವುದರ ಮೂಲಕ, ನೆನಪಿನ ಕಾಣಿಕೆಯನ್ನ ಕೊಡುವುದರ ಮೂಲಕ, ಕೊರಳಿಗೆ ಹಾರ ಹಾಕುವುದರ ಮೂಲಕ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ. ಅಂಕಸಪುರ ನಿಂಗಣ್ಣನವರಿಗೂ ಸಹ ಸನ್ಮಾನ. ಟಿಫನ್ ಆಗಿರೋ ಮಕ್ಕಳು ಎಲ್ಲ ಮುಂದ್ಗಡೆ ಬನ್ನಿ. ಟಿಫನ್ ಆಗಿರೋ ಮಕ್ಕಳೆಲ್ಲ ಕೈ ವಾಶ್ ಮಾಡ್ಕೊಂಡು ಮುಂದ್ಗಡೆ ಬಂದು ಕುತ್ಕೊಳ್ಬೇಕು. ಪೇರೆಂಟ್ಸ್ ಎಲ್ಲ ದಯಮಾಡಿ ಹೊರಗಡೆ ಹೋಗ್ಬೇಕು. ಆಗಿರೋ ಮಕ್ಕಳು ಎಲ್ಲ ಈ ಕಡೆ ಮುಂದೆ ಬನ್ನಿ. ಸ್ಟೇಜ್ ಹತ್ರ ಬನ್ನಿ, ಈ ಕಡೆ ಮುಂದೆ ಬನ್ನಿ. ನಿಮ್ ಮೆಟೀರಿಯಲ್ಸ್ ತಗೊಂಡು ಮುಂದೆ ಬಂದು ಕುತ್ಕೋಬೇಕು.
ಸೀಕ್ವೆನ್ಸ್ ವೈಸ್ ಕುತ್ಕೊಳ್ರಿ, ಲೈನ್ ಮಾಡಿ. ಬೇಗ ಬನ್ನಮ್ಮ. LKG ಮಕ್ಕಳು ಅವ್ರ ಫ್ರಾಕ್ ಯಾವ ಕಡೆ ಇದೆ ಆ ಕಡೆ ಒಂದ್ ಸೈಡ್ ಕುತ್ಕೋಬೇಕು. ಪೇರೆಂಟ್ಸ್ ಎಲ್ಲ ದಯಮಾಡಿ ಹೊರಗಡೆ ಹೋಗ್ರಿ, ಮಕ್ಕಳು ನಮ್ ಕಡೆ ಕೊಟ್ಟು. ನಿಮ್ ಡ್ಯಾನ್ಸ್ ಡ್ರೆಸ್ ಎಲ್ಲೆಲ್ಲಿದಾವೋ ಅಲ್ಲಲ್ಲಿ ನೋಡ್ಕೊಂಡು ಕರೆಕ್ಟ್ ಅವ್ರ ಪಕ್ಕನೇ ಕೂತ್ಕೊಳ್ರಿ. ಪೇರೆಂಟ್ಸು ಮಕ್ಕಳನ್ನೆಲ್ಲ ಬಿಟ್ಟು ದಯಮಾಡಿ ಆಚೆ ಹೋಗ್ರಿ. LKG ಮಕ್ಕಳು ಮುಂದ್ಗಡೆ ಬರಬೇಕು, ಕೈ ವಾಶ್ ಮಾಡ್ಕೊಂಡು ಬೇಗ. LKG ಮಕ್ಕಳು ಎಲ್ಲೇ ಇದ್ರು ಸ್ಟೇಜ್ ಹತ್ರ ಬರಬೇಕು. LKG ಮಕ್ಕಳು ಜೀವನ್ ಎಲ್ಲಿದ್ದಾನೆ? ಎಲ್ಲಾ ಟಿಫನ್ ಆಗಿರೋ ಮಕ್ಕಳು ಈ ಕಡೆ ಬನ್ನಿ, ಮುಂದೆ ಮುಂದೆ ಬಂದು ಎಲ್ಲಿ ಹೋಗ್ಬಾರ್ದು. ಯಾರು? ಬನ್ನಿ ಕೋಡ್ ವಾಗೀಶಣ್ಣ ಅವರು ಈ ವೇದಿಕೆ ಬರಬೇಕು. ಕೆ ಬೇವನಹಳ್ಳಿ ಮಹೇಶ್ವರಪ್ಪನವರು ಸಹ ವೇದಿಕೆ ಬರಬೇಕು. ಇಬ್ಬರು ಈ ಒಂದು ವೇದಿಕೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದೀವಿ. ಯಾವ ಮಕ್ಕಳು ಟಿಫನ್ ಮಾಡಿಲ್ವೋ ಈ ಕಡೆ ಹಿಂದ್ಗಡೆ ಬರಬೇಕು. ಟಿಫನ್ ಯಾರು ಮಾಡಿಲ್ಲ ಅವರೆಲ್ಲ ಮಕ್ಕಳು ಈ ಕಡೆ ಬರಬೇಕು. oh, oh, oh.
ಕದ್ದು ನಿನ್ನ ಮುದ್ದು ಮಾಡೋದ್ಯಾಕೆ ಇಂಥ ಸರಸ ಸತ್ತು ಯಾಕೆ ಮುತ್ತು ಬೇಕೆ ಬಾ ನನ್ನ ರಸ ಒಂದೇ ಒಂದು ಸಾರಿ ನನ್ನ ಕೂಡಿದ್ರೆ ಹರುಷ ಎಂಚಿಂದಾನೇ ನಲ್ಲೆ ಎಂಚಿಂದಾನೇ ಈ ನಿನ್ನ ಮಾತಿಂದ ಆನಂದಾನೇ ಇರಲಿ ಇರಲಿ ಹೀಗೆ ಎಂದು ಜನುಮ ಜನುಮ ನಾವು ಒಂದು ನೀನೆ ನನಗೆ ಪ್ರೇಮ ಸಿಂಧು ನೀ ಚಂದಾನೆ ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೇ ನಾನೆಂದು ನಿನ್ನಿಂದ ಚಂದಾನೆ ಹೋದರೆ ಬಾ ನಿನ್ ಪ್ರೀತಿ ಚಂದಾನೇ ನೀನಿದ್ದರೆ ಬಾಳೆ ಚಂದಾನೆ ದಯಮಾಡಿ ನಾವು ಹೇಳೋದು ಅರ್ಥ ಮಾಡ್ಕೊಡ್ರಿ. ಪೇರೆಂಟ್ಸ್ ಎಲ್ಲ ವೇದಿಕೆ ಮುಂಭಾಗದಲ್ಲಿ ಬರ್ರಿ. ಹಲೋ ಸರ್, ದಯಮಾಡಿ ಈ ಕಡೆ ಇರ್ತಕ್ಕಂಥ ಪೋಷಕರು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಆಲ್ರೆಡಿ. ನೀವು ಫೋನಲ್ಲಿ ಮಾಡೋಂಥ ನೆಸೆಸಿಟಿ ಏನಿಲ್ಲ. ಯಾಕಂದರೆ ಹಿಂದಿರೋರು ಗಲಾಟೆ ಮಾಡ್ತಾರೆ. ಇಲ್ಲ ಪ್ರೋಗ್ರಾಮ್ ನಿಲ್ಲ. ಅಮ್ಮ ಯಾರೇನೇ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ದಾನಕ್ಕೂ ದೊಡ್ಡದು ಅನ್ನದ ಋಣ ದಾನಕ್ಕೂ ದೊಡ್ಡದು ಅಮ್ಮನ ಋಣ ದಿನ ಹೊತ್ತು ಬಂದೆ ತಗೋಸಿ ಮುತ್ತ ಅಜ್ಜಾಲದ್ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ ನಿಮ್ಮ ಜೋಡಿಗೆ ಸಮವಿಲ್ಲ ಅಣ್ಣ ತಂಗಿಯರ ಈ
ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ. ಭವಿಷ್ಯ ಬರೆವಂತ ತಂದೆ ನೋವಾಗಿ, ಬರೆವಂತ ತಂದೆ ನೋವಾಗಿ. ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ನಮಃ ಗುರವೇ ನಮಃ. ನಮ್ಮ LKG ಮಕ್ಕಳು ವೇದಿಕೆಗೆ ಬರ್ತಾ ಇದ್ದಾರೆ. ಜುಬಿಡುಬಿ ಸಾಂಗಿಗೆ ನೃತ್ಯ ಮಾಡಲು LKG ಮಕ್ಕಳು गुनगुनाती ये हवाएं, गुनगुनाता है गगन, गा रहा है ये सारा आलम. Zubidu param Zubidubi zubidubi pampara, zubidubi parampam. Zubidubi zubidubi nache kyun pagal stupid man. Zubidubi zubidubi pampara, zubidubi parampam. Zubidubi zubidubi nache क्यों पागल stupid man. शाखों पे पत्ते गा रहे हैं, फूलों पे भंवरे गा रहे. दीवानी किरणें गा रहे हैं, ये पंछी गा रहे. वो बगिया में दो फूलों की हो रही है गुफ्तगू, जैसा फिल्मों में होता है हो रहा है हूबहू. आई 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 zubidubi pampara, zubidubi parampam. Zubidubi zubidubi nache kyun pagal stupid man. Zubidubi zubidubi pampara, zubidubi parampam. Zubidubi zubidubi nache kyun pagal stupid man. रिम झिम रिम झिम सन 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 हवा, टिप 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 बूंदे गुर्राते बिजलियां. भीगी भीगी साड़ी में यूं ठुमके लगाती तू, जैसा फिल्मों में होता है हो रहा है हूबहू. आई 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 zubidubi dubi pampara, zubidubi parampam. Zubidubi zubidubi nache kyun pagal stupid man. Zubidubi zubidubi pampara, zubidubi parampam. Zubidubi zubidubi nache kyun pagal stupid man. अंबर का चांद जमीन पर इतरा के गा रहा, एक
टिम टिम टूटा तारा उठला के गा रहा है रात अकेली तन्हा मुझे छू ले आके तू जैसा फिल्मों में होता है हो रहा है हूबहू जुबी डूबी पंपा जुबी डूबी परंपा जुबी डूबी नाचे क्यों पागल स्टूपिड मां Zubi dubi pampara, zubi dubi parampa. Zubi dubi nache kyun pagal subedma. Zubi dubi pagal subedma. Zubi dubi pampara pagal subedma. Ay ay ay, zubi dubi pampara, zubi dubi parampa. जुबी डूबी जुबी ಅತ್ಯಂತ ಜುಬಿಡಿ ಎನ್ನುವಂತಹ ಚಿಕ್ಕ ಸಾಂಗಿಗೆ ಮಕ್ಕಳು, ನೃತ್ಯ ಮಾಡಿರ್ತಕ್ಕಂತಹ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಮನೆಯಲ್ಲಿ ತನ್ನ ತಾಯಿ ಜೊತೆ ಆಟ ಆಡ್ತಕ್ಕಂಥ ಮಕ್ಕಳು ಈ ಒಂದು ದೊಡ್ಡ ವೇದಿಕೆಯಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಬಲವಾ ತೋರಿ ನಿಂತೋನೆ ಭವ ಭಯವಾ ನೀಗುಬಾ. ಜೈ ಶಿವರೂಪನೆ ಬಜರಂಗಿ, ಜೈ ಜೈ ಭವತಾರಕ ಬಜರಂಗಿ. ನರ ನರವು ರಾಮ ಎಂದೋನೆ ನಿಜ ಗುಣವಾ ತೋರುಬಾ. ನಿನದೇನೆ ಶಕುತಿ ತಿಳಿದಿಲ್ಲ ನಿನಗೆ, ಘನವಾಗಿ ಜಿಗಿದೆ ಕಡಲಾಚೆಗೆ. ತಲೆಮಾರುಗಳ ತಲೆ ಹೋಗುತ್ತಿದೆ, ರಣರಾವಣ ರಾಮದ ಮೀರುತ್ತಿದೆ. ಜಯ ಮಾರುತಿ ನೀನೇ ಗತಿ, ಬಾಬಾರ ಬಾಳ ಸಾರಥಿ. ಜೈ 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 ಬಜರಂಗಿ ಬಜರಂಗಿ ಬಜರಂಗಿ.
ಓಂಕಾರ ಪವನ ಸುತ ನೋಡು ಬಾ ಜೈ ಜಗಪಾಲಕ ಬಜರಂಗಿ ಜೈ ಜೈ ಭಕ್ತ ಕ್ರೇಸರ ಬಜರಂಗಿ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡು ಬಾ ರಘುರಾಮ ನೆನೆಯೋ ಅಭಿಮಾನ ಶಿಖರ ಋಣಿಯಾಗಿ ಇರುವೆ ಜನುಮಾಂತರ ಕೆಡುಕು ಎನ್ನುವ ಲಂಕಾ ದಹನ ಮಾಡೋ ಗುರುವೇ ತೋರೋ ಕರುಣ ಸುರವಾನರ ಕೊಡುಬಾವರ ಪರಶೌರ್ಯ ನಾಶ ಕೇಸರ ಜೈ 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 ಬಜರಂಗಿ ಭಾರತಿ ಜೈ ಹನುಮಲ ಲಾಠಿ ಜೈ 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 ಬಜರಂಗಿ ಕತಲನ ರಘುನಾಥ ಕಲಾಕಿ ಜೈ 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 ಬಜರಂಗಿ ಅಂಜಲಿ ಪುತ್ರ ಮಹಾಬಲದಾಯಿ ಜೈ 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 ಬಜರಂಗಿ ಸೈತನಕ್ಕೆ ಪ್ರಭು ಸದಾ ಸಹಾಯಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಬಜರಂಗಿ 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 ಶ್ರೀ ಆಂಜನೇಯ ಜೋರಾದ ಚಪ್ಪಾಳೆ ತಟ್ಟಬೇಕು ದಯಮಾಡಿ ಪೋಷಕರು. ಒಳ್ಳೆಯ ಒಂದು ನೃತ್ಯವನ್ನ ಮಾಡಿದಂತಹ ನಮ್ಮ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅದೇ ರೀತಿ ಮುಂದಿನ ಸಾಂಗ್ ಐತಲೆ ಮಿತಲೆ ಸಾಂಗ್ LKG ಗರ್ಲ್ಸ್ ಪೇರೆಂಟ್ಸ್ ಅಂಡ್ ಟೀಚರ್ಸ್. ಈಗ
ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಕಂಗ್ರಾಚುಲೇಷನ್ಸ್ ಜಾನು ಈ ರಾಜನ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಇಂದಿರನ ಊರಿನವಳೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ತಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಜೋಕರಿ ನೀನೆ ನನ್ನ ಪಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೆಟ್ ಸೀನರಿ ಒಮ್ಮೆ ಮನಸಾರ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ ತಾಯಿ ಒಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಸೀರೆಲಿ ಲುಕ್ಕು ಮಸ್ತು ಮ್ಯಾಜಿಕ್ಕು ಅನುಮಾನ ಇಲ್ಲ ಇವಳು ಸ್ವೀಟ್ ಆದ ಶಾಕು ಫ್ಯೂಚರ್ ಜೋರು ನಾವಾದ್ರೆ ಪೇರು ಎಲ್ಲೂ ನಡೀತಿಲ್ಲ ಡಾರ್ಲಿಂಗ್ ಇಂತ ಆಫರು ತಾರೆ ಹೀರಿಕು ಮಾಡದೆ ಜೋಡಿ ಸೆಟ್ ಆಗಿ ಹೋಗಿದೆ ಗಾಡಿ ಸ್ಟಾರ್ಟ್ ಆಗಿ ನಿಂತಿದೆ ಬಲಗಾಲಿಟ್ಟು ಹತ್ತ ಮಾಡದೆ ರಾಜುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ನಕ್ ಬುಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವಳೇ ದೇವರೇ ಇವಳು ನಂಗೆ ಅಂತ ಫಿಕ್ಸ್ ಆಗಲೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಕೊಡುತ್ತು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ದೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಕಾರ್ಯಕ್ರಮ ನೋಡ್ಲಿಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಮಿಟಿಯ ಸದಸ್ಯರು ವೇದಿಕೆಗೆ ಬರಬೇಕು. ಈ ಒಂದು ಮಲ್ಲಪ್ಪಜ್ಜ ಮತ್ತು ಸಾವಿತ್ರಮ್ಮ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅವರಿಗೆ ನಮ್ಮ ಕಮಿಟಿಯ ಪರವಾಗಿ ಸನ್ಮಾನ. ಇಲ್ಲಿಯವರೆಗೂ ನಮಗೆ ಸಹಕಾರ ಮಾಡಿ 10 ರಿಂದ 12 ವರ್ಷ ಅವರು ನೆಲೆಯನ್ನು ಕಲ್ಪಿಸಿದ್ದಾರೆ. ಅವರಿಗೆ ನಾವು ಮರೆಯಲಾಗದಂತಹ ಒಂದು
ಇವರ ನೆಲೆಯಿಂದ ಇವರು ಕೊಟ್ಟಿರ್ತಕ್ಕಂಥ ಆಶಯದಿಂದ ಇಲ್ಲಿವರೆಗೆ ಸಂಸ್ಥೆ ಬಂದಿದೆ ಅಂತ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಅಷ್ಟು ದಾಂಧಲಿಯನ್ನು ತಡ್ಕೊಳಕ್ಕಾಗಲ್ಲ, ಅಷ್ಟು ತುಂಬ ತೊಂದರೆ ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ನಾವು ಈ ಚಿಕ್ಕ ನಮ್ಮ ಒಂದು ಮನದ ನೋವುದು, ನಮ್ಮ ಒಂದು ಮನದ ಅಳಲು ಹರ್ಷನೂ ಹೌದು ಅಂತ ಹೇಳ್ತಾ ಇವರಿಗೆ ಸನ್ಮಾನಿಸ್ತಾ ಇದ್ದೀವಿ. ಪ್ರೀತಿಯ ಹೂವು ಅರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಅರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿಯಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮುಂದಿನ ಕಾರ್ಯಕ್ರಮ. ರೈತರು ನಮ್ಮೆಲ್ಲರಿಗೂ ದೇಶದ ಬೆನ್ನೆಲುಬಾಗಿ ಸದಾ ನಿಂತಿರುವರು. ದೇಶದ ಗಡಿ ಕಾಯಲು ಹೋದರೆ ಸೈನಿಕ, ಅನ್ನ ನೀಡಿದ ಅನ್ನದಾತ ಕಣ್ಣೀರಿಗಿಂತಲೂ ಶ್ರೇಷ್ಠ ಇವರ ಬೆವರಿನ ಕಾಯಕ. ದೇಶದ ಸದಾ ನಾಡಿನ ಉಳಿವಿಗಾಗಿ ಕಾಯುತ್ತಿರುವ ರೈತರ ಕಷ್ಟ ಸುಖ ಚಳಿ ಗಾಳಿ ಎನ್ನದೆ ಸದಾ ನಮ್ಮೆಲ್ಲರಿಗಾಗಿ ದುಡಿಯುವ ಜೀವನ ಬಗ್ಗೆ ಹಾಡು ಹಾಗೂ ನೃತ್ಯದ ಮೂಲಕ ಪರಿಚಯಿಸಲು ಬರುತ್ತಿದ್ದಾರೆ 5ನೇ ತರಗತಿಯ ವಿದ್ಯಾರ್ಥಿಗಳು. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ರೈತರ ಹೆಮ್ಮೆಯನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಸಾವುಕಾರೆ, ಬಿತ್ತನೆ ಬೀಜ ತಗೊಳ್ಳಕ್ಕೆ ಸ್ವಲ್ಪ ಕಾಸು ಬೇಕಿತ್ತು. ಸಾಲ ಅಂತ ಕೊಟ್ರೆ ಪುಣ್ಯ ಬರುತ್ತೆ, ಆದಷ್ಟು ಬೇಗ ತೀರ್ಸ್ಬಿಡ್ತೀನಿ. ನಿಮ್ಮಂತವರಿಗೆ ಸಹಾಯ ಮಾಡಕ್ಕಂತಾನೆ ನಾನಿರೋದು. ತಗೋ, ಆದ್ರೆ ಒಂದು ವಿಷಯ ನೆನಪಲ್ಲಿರ್ಲಿ, ಸರಿಯಾದ ಸಮಯಕ್ಕೆ ಸಾಲ ತೀರಿಸ್ಲಿಲ್ಲ ಅಂದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಆಯ್ತು ಸಾವುಕಾರ. ಆಕಾಶ ಭೂಮಿಯ ಮಡಿಲಲ್ಲಿ ಬೆಳೆದಂತ ಮುದ್ದಾದ ಮಗುವೇನೇ ಈ ಪ್ರೀತಿ, ಎಲ್ಲರ ಹೃದಯದಲ್ಲಿ ಅರಳುತ್ತ ನಲಿಯುತ್ತ ತಂಪೆರೆವ ತಂಗಾಳಿ ಈ ಪ್ರೀತಿ. ಇದು ಎಲೆ ಎಲೆಯಲ್ಲೂ ನೆಲೆಸಿರೋ ಹಸಿರು, ಎದೆ ಎದೆಯಲ್ಲೂ ಕಲೆತಿರೋ ಉಸಿರು, ಮನಗಳ ನಡುವಿನ ಸೇತುವೆ ಈ ಪ್ರೀತಿ. ಪ್ರೀತಿಯ ಭಾವಗಳೇನೆ ಭೂಮಿಯ ಮೇಲಿನ ಬಣ್ಣಗಳು, ಪ್ರೀತಿನೇ ಇಲ್ಲದೆ ಹೋದರೆ ಬಣ್ಣಗಳುಂಟು. ಪ್ರೀತಿಯ ರೂಪವೇ ತಾನೇ ಎಲ್ಲೆಡೆ ಚೆಲ್ಲಿರೋ ಚೆಲುವುಗಳು, ಪ್ರೀತಿನೇ ಇಲ್ಲದೆ ಹೋದರೆ ಚೆಲುವೆ ಉಂಟು. ಏ ಗೋಪಾಲ, ಸಾಲ ತಗೊಳ್ಳೋದಕ್ಕಾಗತ್ತೆ, ತೀರ್ಸೋದಕ್ಕಾಗಲ್ವೇನೋ? ಎಷ್ಟು ದಿನ ಆಯ್ತು, ಬಡ್ಡಿನೂ ಇಲ್ಲ ಅಸಲು ಇಲ್ಲ. ಸಾವುಕಾರ್ರಿ, ಈ ವರ್ಷ ಮಳೆ ಇಲ್ಲ, ಅದಕ್ಕೆ ಬೆಳೆನೂ ಇಲ್ಲ. ಮಳೆ ಬರುತ್ತೆ ಸಾವುಕಾರ್ರಿ, ಬೆಳೆನೂ ಬರುತ್ತೆ. ಆದಷ್ಟು ಬೇಗ ನಿಮ್ ಸಾಲ ತೀರಿಸ್ಬಿಡ್ತೀರಿ. ಮಳೆ ಬಂದಂಗೆ ನೀನು ಸಾಲ ತೀರಿಸ್ದಂಗೆ. ಸಾಲ ತಗೊಳ್ಳೋವಾಗಿರೋ ಕಾಳಜಿ ನಿನಗೆ ತೀರ್ಸೋವಾಗಿರಲ್ಲ. ನಿನಗೆ ಆಸ್ತಿ ವಜಾ ಮಾಡ್ಕೊಂಡ್ರೆ ಬುದ್ಧಿ ಬರೋದು ಬಡ್ಡಿ ಮಗನೇ. ಬೇಡ ಸಾವುಕಾರ್ರಿ, ಹಂಗ್ ಮಾಡಬೇಡಿ. ನಂಗೆ ಜೀವಕ್ಕೆ ಅಂತ ಆಧಾರವಾಗಿರೋದು ಇದು ಒಂದೇ ಭೂಮಿ, ಅದನ್ನ ಮಾತ್ರ ಕಿತ್ಕೋಬೇಡಿ ಸಾವುಕಾರ್ರಿ, ಕಿತ್ಕೋಬೇಡಿ. ರೈತ ನೀನು, ದೇಶ ಸಲಹು ತಂದೆ ನೀನು. ಬಿತ್ತು ರೈತ ನೀನು, ದೇಶ
ಸಲಹು ತಂದೆ ನೀನು ಹೇ ಅನ್ನದಾತನೇ ಬೆವರ ಸುರಿಸಿ ದುಡಿವೆ ನೀನು ರಕ್ತ ಬಸಿದು ಮಡಿವೆ ನೀನು ಓ ದೇಶ ಶಾಂತನೇ ನಿನಗುಳ ಕೇಳೋರ್ಯಾರು ನಿನ್ನನು ನೀಗೋರ್ಯಾರು ಓ ಶಿವನೇ ಧನಿ ಕೇಳದೆ ಓ ಹರಿಯೇ ದಯಬಾರದೆ ಬೇಡ ಮರು ಜನ್ಮ ರೈತನಾಗೋ ಕರ್ಮ ಸಾಕಿ ಮಣ್ಣಿನಾರುಣ ಸಾಕಿ ಮಣ್ಣಿನಾರುಣ ನಮ್ಮಂತವ್ರಿಗೆ ಮಳೆನೇ ಆಧಾರ. ಮಳೆ ಇಲ್ಲ ಅಂದ್ರೆ ನಾವು ಭೂಮಿಗೆ ಭಾರ. ಭೂಮಿ ನಂಬಿ ಆಕಾಶ ನೋಡ್ತೋ ಬದುಕೋ ನಾವು ಮಳೆ ಬರಲಿಲ್ಲ ಅಂದ್ರೆ ಮಣ್ಣು ಪಾಲಾಗಿ ಹೋಗ್ತೀವಿ. ಈಗ ಸಾವೇ ನನಗೆ ಗತಿ, ಸಾವೇ ನನಗೆ ಗತಿ. ಭೂತಾಯಿ ನಂಬಿ ಕೆಟ್ಟವ್ರು ಯಾರೂ ಇಲ್ಲ ಜಗತ್ತಲ್ಲಿ. ತನ್ನ ಒಕ್ಕಳ ಬಳಿ ಕುಡುಗೋಲಿಟ್ರು ನಗ್ತಾ ಇರ್ತಾಳೆ. ಒಂದು ನೆಲ್ಲ ಚೆಲ್ಲಿದ್ರೆ ರಾಶಿ ರಾಶಿ ಕೊಡ್ತಾಳೆ. ಇಡೀ ದೇಶನೇ ಕಾಯ್ತಾಳೆ. ಮಳೆ ಬಂದರೆ ಬೆಳೆ, ಬೆಳೆ ಇಲ್ಲದಿದ್ದರೆ ರೈತರ ಜೀವನವೇ ನಷ್ಟವಾಗುತ್ತದೆ. ಮಳೆ ಎಂಬುದು ರೈತರ ಜೀವನದಲ್ಲಿ ತುಂಬ ಅತ್ಯಮೂಲ್ಯವಾದ ಒಂದು ಪಾತ್ರನೇ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿ ಅಭಿನಯ ಹಾಗೂ ನೃತ್ಯದ ಮೂಲಕ ಅಭಿನಯ ಮಾಡಿದ 5ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಬಾರ್ಬಿ ಡ್ಯಾನ್ಸ್, ಬಾರ್ಬಿ ಡ್ಯಾನ್ಸ್. Hiya, Bobby. You wanna go for a ride? Sure can. Jump in. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. I'm a blonde bimbo girl in a fantasy world. Dress me up, make it tight, I'm your dolly. You're my doll, rock and roll. Feel the glamour and pink. Kiss me here, touch me there, hanky panky.
ಅದ್ಭುತವಾಗಿ ಬಾಬ್ರಿ ಡ್ಯಾನ್ಸ್ಗೆ ನೃತ್ಯವನ್ನು ಮಾಡಿದಂತಹ LKG ಮಕ್ಕಳಿಗೆ ಜೋರಾದ ಚಪ್ಪಾಳೆ ಬರಬೇಕು. ಹಂಗಾದ್ರೆ ಮಕ್ಕಳು ಇನ್ನೊಂದು ಸ್ವಲ್ಪ ಜೋರಾಗಿ ಪರ್ಫಾರ್ಮ್ ಮಾಡ್ತಾರಂತ ಹೇಳೋದ್ರ ಮೂಲಕ LKG UKG ಮಕ್ಕಳಿಂದ ಪ್ಯಾಷನ್ ಶೋ, ಟೀಚರ್ಸ್ ಬೇಗನೆ ಅವರಿಗೆ ಪ್ಯಾಷನ್ ಶೋಗೆ ರೆಡಿ ಮಾಡಬೇಕು. ದಯವಿಟ್ಟು ಎಲ್ಲರೂ ಈ ಕಡೆ ಬರ್ರಿ. LKG UKG ಮಕ್ಕಳಿಂದ ಪ್ಯಾಷನ್ ಶೋ. ಮುಂದಿನ ಒಂದು ಕಾರ್ಯಕ್ರಮ ನವಶಕ್ತಿ ವೈಭವ. ಅತ್ಯಂತ ಈ ಒಂದು UKG ಪ್ರಜ್ವಲ್ ಮತ್ತು ಎಲ್ಲ ವಿಕ್ರಾಂತ್ ಕಾರ್ಯಕ್ರಮಗಳಿಗಿಂತ ಪೇರೆಂಟ್ಸ್ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಾಖಿ ಬಾಯ್ಗೆ ಮನರಂಜನೆ ಕಾರ್ಯಕ್ರಮ ಮಿಲಿಟರಿ ಕೊಡುವಂತ ಡ್ರೆಸ್ ಅನ್ನ ತಗೊಂಬಂದು ಕಾರ್ಯಕ್ರಮ ಹಾಕ್ಬೇಕಂತ ಅಂತಾನೆ ಕೇಳ್ಕೊಳ್ತಾ ಇದ್ದೇವೆ.